ಡಿಸಿಸಿ ಬ್ಯಾಂಕ್ನಿಂದ ಬಡ್ಡಿ ರಹಿತ ಸಾಲ 5 ಲಕ್ಷ ಕೊಡಿಸಿ ನಿಮ್ಮ ತಾಕತ್ತು ಗೊತ್ತಾಗುತ್ತೆ. ಸೇಡಂ ಶಾಸಕರಿಗೆ ಸವಾಲ್ ಹಾಕಿದ ಮಾಜಿ ಶಾಸಕ. ಸೇಡಂ ಮತಕ್ಷೇತ್ರದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು, ಇದರಿಂದ ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸೇಡಂ ಮತಕ್ಷೇತ್ರವನ್ನು ಅತಿವೃಷ್ಟಿ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಮಾನ್ಯ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರ ನೇತೃತ್ವದಲ್ಲಿ ಸೇಡಂ ಪಟ್ಟಣದಲ್ಲಿ ಕಲಬುರಗಿ ಹಾಗೂ ಚಿಂಚೋಳಿ ಮುಖ್ಯ ರಸ್ತೆಗಳನ್ನು ಬಂದ್ ಮಾಡಿ ಬೃಹತ್ ಹೋರಾಟ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಸರ್ಕಾರ ನಿದ್ದೆಯಲ್ಲಿದೆ. ರೈತರಿಗೆ ಪರಿಹಾರ ನೀಡುವ ಜವಾಬ್ದಾರಿ ಮರೆತು ಬಿಟ್ಟಿದೆ. ನಮ್ಮ ಸರ್ಕಾರ ಇದ್ದಾಗ ರೈತರಿಗೆ ಬಡ್ಡಿ ರಹಿತ ಸಾಲ ಡಿಸಿಸಿ ಬ್ಯಾಂಕ್ ವತಿಯಿಂದ ಕೊಡುವ ಮೂಲಕ ರೈತರಿಗೆ ಆಸರೆ ನೀಡಲಾಗಿತ್ತು. ಆದರೆ ಈಗ ನಮ್ಮ ಶಾಸಕರು ಸಚಿವರಾಗಿ ಕೂಡ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಡಿಸಿಸಿ ಬ್ಯಾಂಕ್ನಿಂದ ಬಡ್ಡಿ ರಹಿತ ಸಾಲ ಕೊಡುವ ಸಮಯದಲ್ಲಿ ನನ್ನ ಮೇಲೆ ಅನೇಕ ಆರೋಪಗಳು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಡಿದ್ದ. ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ. ನೀವು ಕನಿಷ್ಠ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಿ ನಿಮ್ಮ ತಾಕತ್ತು ತೋರಿಸಿಕೊಳ್ಳಿ ನೋಡೋಣ. ನೀವು ನನ್ನ ಸವಾಲು ಸ್ವೀಕರಿಸಿದರೆ ಆದರೆ ಮುಂದಿನ ಬಾರಿ ನಾನು ಎಲೆಕ್ಷನ್ ನಿಮ್ಮ ಪರವಾಗಿ ಪ್ರಚಾರ ಮಾಡುವೆ. ನಮ್ಮ ಕಾರ್ಯಕರ್ತರಿಗೂ ನಿಮ್ಮನ್ನು ಗೆಲ್ಲಿಸುವಂತೆ ತಿಳಿಸುವೆ ಎಂದು ಸೇಡಂ ಶಾಸಕರಾದ ಹಾಗೂ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಅವರು ನೇರ ಸವಾಲು ಹಾಕಿದರು. ಈ ಪ್ರತಿಭಟನೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು, ನಾಯಕರು ಮಾತನಾಡಿದರು. ಕಾಟಾಚಾರಕ್ಕೆ ಒಂದೆರಡು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಮಳೆಯಿಂದ ಆದಂತ ಬೆಳೆ ಹಾನಿಯನ್ನ ವೀಕ್ಷಣೆ ಮಾಡಿ ಹಾನಿಗೊಳಗಾದ ಹಳ್ಳಿಗಳಿಗೆ ಭೇಟಿ ಕೊಟ್ಟಂತ ರೀತಿಯಲ್ಲಿ ಫೋಟೋಗಳನ್ನ ತೆಕ್ಕೊಂಡು ಕಾಟಾಚಾರಕ್ಕೆ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಿ ಹೊರಟು ಹೋದರು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಬೆಳೆ ಹಾನಿಗೆ ಒಂದೇ ಒಂದು ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಿಲ್ಲ. ಕಳೆದ 2 ವರ್ಷಗಳಲ್ಲೂ ಕೂಡ ಈ ರೀತಿ ಬೆಳೆ ಹಾನಿ ಆಗಿದೆ. ಆದರೆ ಸೇಡಂನ ಚಿಂಚೋಳಿ ಭಾಗದ ರೈತರಿಗೆ ಬೆಳೆ ಹಾನಿಯ ಹಣ ಬರಲಿಲ್ಲ. ಸರ್ಕಾರದ ಕಡೆಯಿಂದ ಬರಬೇಕಾದಂತ ಬೆಳೆ ಹಾನಿಯ ಹಣ ಕೊಡಿಸಲಿಕ್ಕೆ ಇಲ್ಲಿರುವಂತಹ ಸಚಿವರು, ಶಾಸಕರು ಯಾವುದೇ ರೀತಿಯ ಮುತುವರ್ಜಿ ವಹಿಸಲಿಲ್ಲ. ಕೇವಲ ಹಾರಿಕೆಯ ಉತ್ತರವನ್ನು ಕೊಟ್ಟರೆ ಹೊರತಾಗಿ ಯಾವುದೇ ರೀತಿಯ ಪರಿಹಾರ ದೊರಕಲಿಲ್ಲ. ನಾನು ಕೇಳ್ತೇನೆ, ನಮ್ಮ ಸರ್ಕಾರ ಇದ್ದಾಗ ಯಾವತ್ತು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ಕೇಂದ್ರ ಸರ್ಕಾರ ಯಾವತ್ತು ಪರಿಹಾರ ಕೊಡುತ್ತೆ ಅಂತ ಹೇಳಿ ನಾವು ಕಾಯ್ತಾ ಇರಲಿಲ್ಲ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವತ್ತಾರು ಪರಿಹಾರ ಕೊಡ್ಲಿ, NDRF, SDRF ಅದರ ನಾರ್ಮ್ಸ್ ನಲ್ಲಿ ಎಷ್ಟೇ ಪರಿಹಾರ ಬರಲಿ, ಆದರೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಪ್ರತಿ ಎಕರೆಗೆ 25-30 ಸಾವಿರ ರೂಪಾಯಿ ಪರಿಹಾರವನ್ನ ತಕ್ಷಣ ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಯಾವ ರೈತರಿಗೆ ಮನೆಯಲ್ಲಿ ನೀರು ಉಕ್ಕಿರುವಂತ ಮನೆಗಳಿಂದ ಹಾನಿಗೊಳಗಾದಂತ ಮನೆಗಳಿಗೆ ಪರಿಹಾರವನ್ನು ಕೊಟ್ವಿ. ಮನೆ ಬಿದ್ದಂತ ಸಂದರ್ಭದಲ್ಲಿ ಒಂದೊಂದು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅರ್ಧ ಬಿದ್ದ ಮನೆಗಳಿಗೆ 2 ಲಕ್ಷ, ಸಂಪೂರ್ಣವಾಗಿ ಬಿದ್ದಂತ ಮನೆಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನಾವು ಕೊಟ್ವಿ. ಆದ್ರೆ ಶರಣಪ್ರಕಾಶ್ ಪಾಟೀಲ್ರೆ, ನೀವು ಬಂದ ಮೇಲೆ ಈ 2.5 ವರ್ಷದಲ್ಲಿ ಯಾವುದೇ ಮನೆಗಳನ್ನ ಕಟ್ಟಿಕೊಡ್ಲಿಕ್ಕೆ 1 ನಯಾ ಪೈಸೆ ಹಣವನ್ನು ಕೊಡ್ಲಿಲ್ಲ. ರೈತ ಬಾಂಧವರ ಕಣ್ಣೀರನ್ನು ಒರೆಸಬೇಕಾದಂತ ನಿಮ್ಮ ಕೈಗಳು ಯಾವತ್ತೂ ಕೂಡ ರೈತರ ಕಣ್ಣೀರನ್ನು ಒರೆಸಲಿಕ್ಕೆ ಮುಂದೆ ಬರಲಿಲ್ಲ. ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಚಿಂಚೋಳಿ ಮತ್ತು ಸೇಡಂ ತಾಲೂಕಾ ಅತಿವೃಷ್ಟಿ ಪೀಡಿತ ಪ್ರದೇಶ 100ಕ್ಕೆ 100ರಷ್ಟು ಘೋಷಣೆ ಮಾಡಿ, ಹಂಗೆ ಇಟ್ಬೇಡ, ಒಂದು ನಿಮಿಷ ಹೇಳೇ ಬಿಡ್ತೀನಿ, ಮೊದಲು ಮಾತಾಡ್ಬೇಡಿ. 100ಕ್ಕೆ 100ರಷ್ಟು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡಿ 25,000 ತಕ್ಷಣಕ್ಕೇನೆ ಪರಿಹಾರವನ್ನ ಪ್ರತಿ ಎಕರೆ ಘೋಷಣೆ ಮಾಡಬೇಕು. ಮತ್ತು ಮಧ್ಯಂತರವಾಗಿ ಮನೆ ಬಿದ್ದಿರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಡಬೇಕು. ಪೂರ್ಣ ಮನೆ ಕಳ್ಕೊಂಡವರಿಗೆ 5 ಲಕ್ಷ,
ಅರ್ಧ ಮನೆ ಬಿದ್ದವರಿಗೆ 2.5 ಲಕ್ಷ ಕೊಡ್ಬೇಕಂತ ನಮ್ದು ಆಗ್ರಹ ಇದೆ. ರಸ್ತೆ ಗುಂಡಿಗಳು ಹಾಳಾಗಿ ಹೋಗಿದ್ದಾವೆ, ರಸ್ತೆ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಅನಾವಶ್ಯಕವಾಗಿ ಚುನಾಯಿತ ವ್ಯವಸಾಯ ಸಹಕಾರಿ ಸಂಘಗಳನ್ನ ಇಲ್ಲಿರ್ತಕ್ಕಂಥ ಸಹಾಯಕ ಉಪನಿಬಂಧಕರು ರಾಜಕೀಯ ಪ್ರೇರಿತವಾಗಿ ಅವುಗಳನ್ನು ಸೂಪರ್ ಸೀಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. 8 ದಿನದ ಒಳಗಾಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಉಗ್ರವಾಗಿ ಸೇಡಂ ಬಂದ್ ಮಾಡೋ ಮುಖಾಂತರ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದ. ಅಲ್ಲಿ ರೈತರೇ ಆಡಳಿತ ಮಂಡಳಿ ಸದಸ್ಯರಿದ್ದಾರ, ರೈತರೇ ಮತದಾರರಿದ್ದಾರ, ರೈತರ ಮುಖಾಂತರ ಆಡಳಿತ ಬಂದಿದೆ ಅಂತದನ್ನು ಮಾಡಿದ್ದಾರೆ. ಮತ್ತು ವ್ಯವಸಾಯ ಸಹಕಾರಿ ಸಂಘಗಳ ಮುಖಾಂತರ ಡಿಸಿಸಿ ಬ್ಯಾಂಕಿನಿಂದ ರೈತರ ಕಷ್ಟದಲ್ಲಿದ್ದಾರೆ. 5 ಲಕ್ಷವರೆಗೂ ಬಡ್ಡಿ ರೈತರು ಸಾಲ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಕೊಡಿಸ್ಕೊಡ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಇವತ್ತು ನಾವು ಸಾಂಕೇತಿಕ ಚಿಂಚೋಳಿ ಮತ್ತು ಸೇಡಂ ತಾಲೂಕಾ ಅತಿವೃಷ್ಟಿ ಪೀಡಿತ ಪ್ರದೇಶ 100ಕ್ಕೆ 100ರಷ್ಟು ಘೋಷಣೆ ಮಾಡಿ ಹಂಗೆ ಇಟ್ಕೊಳ್ಳಿ. 1 ನಿಮಿಷ ಹೇಳೇ ಬಿಡ್ತೀನಿ, ಮೊದಲು ಮಾತಾಡ್ಬೇಡಿ. 100ಕ್ಕೆ 100ರಷ್ಟು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡಿ 25,000 ತಕ್ಷಣಕ್ಕೇನೆ ಪರಿಹಾರವನ್ನ ಪ್ರತಿ ಎಕರೆ ಘೋಷಣೆ ಮಾಡಬೇಕು. ಮತ್ತು ಮಧ್ಯಂತರವಾಗಿ ಮನೆ ಬಿದ್ದಿರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಡಬೇಕು. ಪೂರ್ಣ ಮನೆ ಕಳ್ಕೊಂಡವರಿಗೆ 5 ಲಕ್ಷ, ಅರ್ಧ ಮನೆ ಬಿದ್ದವರಿಗೆ 2.5 ಲಕ್ಷ ಕೊಡ್ಬೇಕಂತ ನಮ್ದು ಆಗ್ರಹ ಇದೆ. ರಸ್ತೆ ಗುಂಡಿಗಳು ಹಾಳಾಗಿ ಹೋಗಿದ್ದಾವೆ, ರಸ್ತೆ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಅನಾವಶ್ಯಕವಾಗಿ ಚುನಾಯಿತ ವ್ಯವಸಾಯ ಸಹಕಾರಿ ಸಂಘಗಳನ್ನ ಇಲ್ಲಿರ್ತಕ್ಕಂಥ ಸಹಾಯಕ ಉಪನಿಬಂಧಕರು ರಾಜಕೀಯ ಪ್ರೇರಿತವಾಗಿ ಅವುಗಳನ್ನು ಸೂಪರ್ ಸೀಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. 8 ದಿನದ ಒಳಗಾಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಉಗ್ರವಾಗಿ ಸೇಡಂ ಬಂದ್ ಮಾಡೋ ಮುಖಾಂತರ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದ. ಅಲ್ಲಿ ರೈತರೇ ಆಡಳಿತ ಮಂಡಳಿ ಸದಸ್ಯರಿದ್ದಾರ, ರೈತರೇ ಮತದಾರರಿದ್ದಾರ, ರೈತರ ಮುಖಾಂತರ ಆಡಳಿತ ಬಂದಿದೆ ಅಂತದನ್ನು ಮಾಡಿದ್ದಾರೆ. ಮತ್ತು ವ್ಯವಸಾಯ ಸಹಕಾರಿ ಸಂಘಗಳ ಮುಖಾಂತರ ಡಿಸಿಸಿ ಬ್ಯಾಂಕಿನಿಂದ ರೈತರ ಕಷ್ಟದಲ್ಲಿದ್ದಾರೆ. 5 ಲಕ್ಷವರೆಗೂ ಬಡ್ಡಿ ರೈತರು ಸಾಲ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಕೊಡಿಸ್ಕೊಡ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಕ್ಕಂತ ಸಮಯ ಕೂಡ ಬರಬಹುದು. ನಮ್ಮಲ್ಲಿ ಎಲ್ಲ ನಮ್ಮ ರೈತರು ಜಿಲ್ಲೆಯಲ್ಲಿ ಬಹಳ ಖುಷಿ ಇದ್ರು. ಏನಪ್ಪ ಅಂತಂದ್ರೆ ಸೆಪ್ಟೆಂಬರ್ 17ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಬಂದಿದ್ರು. ಎಲ್ಲೇ ಒಂದು ಕಡೆ ರೈತರಿಗೆ ಒಂದು ಆಶಾಭಾವನೆ ಇತ್ತು. ಗುಲ್ಬರ್ಗ ಜಿಲ್ಲೆ ಮುಳುಗಿ ಹೋಗಿದೆ, ರೈತ ಕಂಗಾಲಾಗ್ಯಾನೆ, ಬೆಳೆ ಪೂರ ನಾಶ ಆಗೋಗಿಲ್ಲ, ನಮ್ಮ ರೈತರಿಗೆ ಈ ಸರ್ಕಾರ ಏನಾದರೂ ಪರಿಹಾರ ಘೋಷಣೆ ಮಾಡ್ತದೆ ಅಂತ ಬಕಪಕ್ಷ ನಮ್ಮ ರೈತರು ಕಾಯ್ತಾ ಇದ್ರು. ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಈ ಜಿಲ್ಲೆಯಲ್ಲಿ, ರೈತರ ಬಗ್ಗೆ ಒಂದು ಮಾತಾಡ್ಲಿಲ್ಲ, ಯಾವುದೇ ರೈತರ ವಿಚಾರ ಕೂಡ ಮಾಡಲಿಲ್ಲ, ಯಾವುದೇ ತಾಲೂಕಿಗೆ ಭೇಟಿ ಕೊಡ್ಲಿಲ್ಲ. ಬರ್ತಾಬಾದ್ ಅಂತಕ್ಕಂಥ ಊರು ಗುಲ್ಬರ್ಗ ಮೇನ್ ರೋಡಿಗೆ ಕೊಟ್ಟರು. ಸ್ವಾಮಿ ಸೇಡ ಅತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಹಾನಿಯಾಗಿದ್ದು ಸೇಡಂ ಅಂತಕ್ಕಂಥದ್ದು ಮರಿಬಾರದು. ಒಂದೇ ಹೊತ್ತು ನೀವು ಘೋಷಣೆ ಮಾಡಬಹುದಿತ್ತು. ಇಲ್ಲಿರ್ತಕ್ಕಂಥ ಸಚಿವರು ಕೂಡ ಹೇಳಬಹುದಿತ್ತು, ಉಸ್ತುವಾರಿ ಸಚಿವರು ಹೇಳಬಹುದಿತ್ತು. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತ ಕಂಗಾಲಾಗೇನೆ, ಹೆಸರು ಬೆಳೆ ಹಾಳಾಗಿದೆ. ಯಾಕಂದ್ರೆ ಹೆಸರು ಬೆಳೆ ಹಾಳಾಗಿದ್ದಾವೆ ಟಿವಿಯಲ್ಲಿ ಮಾಧ್ಯಮದಲ್ಲಿ ಕೂಡ ನಾವು ನೋಡಿದ್ದೇವೆ. ಹೆಸರು ನೀರಿನಲ್ಲಿ ಹರ್ಕೊಂಡು ಹೋಗಿದ್ದು ನೋಡಿದೆವು. ಇವತ್ತ ನೆರೆ ರೋಗ ಬಂದು ತೊಗರಿ ಸಾಯಿದರೆ ನಾವು ನೋಡಿದೆವು, ಉದ್ದು ಕೂಡ ಆಗ್ಲಾರ್ದನ್ನು ನೋಡಿದೆವು. ಈ 3 ಪ್ರಮುಖ ಬೆಳೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣ ಹಾಳಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗೆ ನೀವು ಮನವರಿಕೆ ಮಾಡಿಕೊಳ್ಳಲು ವಿಫಲಾಗಿರಿ. ಯಾವ ಸಚಿವರು ಕೂಡ ಮನವರಿಕೆ ಮಾಡಿಕೊಳ್ಳಲಿಲ್ಲ. ನೀವು ಮನವರಿಕೆ ಮಾಡಿಕೊಟ್ಟು ರಾಜ್ಯದ ಮುಖ್ಯಮಂತ್ರಿ ನೀವು ಕಲಬುರಗಿ ಕರ್ಕೊಂಡು ಬಂದ ಮೇಲೆ ಒಂದು ವೇಳೆ ಇಲ್ಲಿ ರೈತರ ಪರ ಘೋಷಣೆ ಮಾಡಿ ಹೋದ್ರೆ ನಾವು ಸ್ವಾಗತ ಮಾಡ್ತಿದ್ದೆವು. ಆ ಕೆಲಸ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿಲ್ಲ, ಇರ್ತಕ್ಕಂಥ ಸಚಿವರುಗಳು ಕೂಡ ನೀವು ಮಾಡಿಲ್ಲ. ಇಷ್ಟು ಮೇಲೆ ಗೊತ್ತಾದ ನೀವು ಎಷ್ಟು ರೈತರ ಪರವಿದ್ದೀರಿ, ರೈತರ ಬಗ್ಗೆ ಎಷ್ಟು ಕಾಳಜಿ ಅದಂತ. ಇವತ್ತು ಚುನಾವಣೆಗಿಂತ ಮುಂಚೆ
ಇವತ್ತು ಈ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಕುಮಾರ್ ಪಾಟೀಲ್ ಅವರು MLA ಆದಾಗ ಇಲ್ಲಿ ಲಕ್ಷ್ಮಿ ತುಂಬಿ ತುಳುಕಾಡ್ತಾ ಇತ್ತು. ರೈತರ ಮುಖದಾಗ ಹಸಿರು ಮುಖ ಕಾಣ್ತಾ ಇತ್ತು. ಎಲ್ಲರೂ ನಗು ಮುಖದಲ್ಲಿದ್ದರು. ನಾನು ಕೂಡ APMC ಅಧ್ಯಕ್ಷ ಇದ್ದಾಗ ರೈತರ ಇವತ್ತಿನ ರಾಜ್ಕುಮಾರ್ ಪಾಟೀಲ್ ಶಾಸಕರಿದ್ದಾಗ APMC ಬಂದಾಗ ಇವತ್ತು ಹೆಸರು ಉದ್ದು ತುಂಬಿ ತುಳುಕಾಡ್ತಿತ್ತು. APMC ಪೂರ ಮಾರ್ಕೆಟ್ ಭರ್ತಿ ಇತ್ತು. ಇವತ್ತೇನು ಪರಿಸ್ಥಿತಿ ಆಗಿದೆ ಸ್ವಾಮಿ? ಹೆಂಗಿದೆ ನಿಮ್ಮ ಕಾಲ್ಗುಣ? ಇವತ್ತೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತ ರಾಜ್ಕುಮಾರ್ ಪಾಟೀಲ್ ಅವರು ಶಾಸಕರಿದ್ದಾಗ ಪ್ರತಿ ಬಾರಿ ಶರಣ ಪ್ರಕಾಶ್ ಪಾಟೀಲ್ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಏನಪ್ಪ ಯಾವುದೇ ಊರಿಗೆ ಹೋದ ತಕ್ಷಣ ಫಸ್ಟ್ ಎಷ್ಟು ಸಾರಿ ನಿಮ್ಮ ಊರಿಗೆ ಶಾಸಕರು ಬಂದಾರಪ್ಪ? ನಿಮ್ಮ ಊರಿಗೆ MLA ಬಂದಾರ? ನಿಮ್ಮ ರೈತರಿಗೆ ಏನಾದ್ರು ಕೇಳ್ಯಾರ ಅಂತ ಕೇಳ್ತಿದ್ರು. ಮತ್ತೆ ಅದೇ ಪ್ರಶ್ನೆ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷ ನಮ್ಮ ರೈತರು ನಾನು ಕೂಡ ಮಾಡ್ತಾ ಇದ್ದೇನೆ. ಶರಣ ಪ್ರಕಾಶ್ ಪಾಟೀಲ್ ಅವರೇ, ನೀವು ಎಲ್ಲಿದ್ದೀರಿ? ಎಷ್ಟು ಹಳ್ಳಿಗಳು ಮುಂದೆ ಏನಾದರೂ ಚುನಾವಣೆ ನಡೆದರೆ ಅತಿ ಹೆಚ್ಚಿನ ಮತಗಳ ಬರ್ತಿದ್ದ ನಾವು ರಾಜ್ಕುಮಾರ್ ಪಾಟೀಲ್ ತೆಲ್ಕೊಂಡು ಗೆಲ್ಸ್ಬೇಕಂತ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಬಹಳಷ್ಟು ಜನ ಮಾತಾಡಬೇಕ ಹೇಳ್ತಾ ಇದ್ರು. DCC ಬ್ಯಾಂಕಿನ ಬಗ್ಗೆ ನಾನು ಹೇಳಲ್ಲ, ಆಲ್ರೆಡಿ ಹೇಳ್ತಾ ಇದ್ರು. ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಅಕೌಂಟ್ ದುಡ್ಡು ಬಂದು ಏನಾದ್ರೂ ಬಿದ್ದಿದ ಯಾರಾದ್ರೂ ಕಂಡ್ರೆ ಅದು ರಾಜ್ಕುಮಾರ್ ಪಾಟೀಲ್ ಪುಣ್ಯ ಅಂತ ಇವತ್ತು ನಮ್ಮ ರೈತರು ಹೇಳ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ, ಕೇಂದ್ರದಲ್ಲಿ ಕೂಡ ಅಧಿಕಾರ. ಈ ಭಾಗದಲ್ಲಿ ಹೆಸರು ಮತ್ತು ಒಂದು ಸಂಪೂರ್ಣ ನಾಶವಾಗಿದೆ. ಇದೇನು ತೊಗರಿ ಕೂಡ ಹೋಗುವಂತದ್ದು ಒಂದು ಕಡೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಮನೆ ಸಿದ್ದು ಮಾತಾಡೋದು ಮನೆ ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಒಂದು 17 ಸೆಪ್ಟೆಂಬರ್ ಧ್ವಜಾರೋಹಣ ಮಾಡಿದ್ರು. ನಾವೇನು ನಿಲ್ಸಿ ಇಟ್ಕೊಂಡಿದ್ದೇವೆ. ಈ ಭಾಗದಲ್ಲಿ ಸಿದ್ದರಾಮಯ್ಯ ಬಂದಾಗ ನಮ್ಮ ಭಾಗದ ರೈತರಿಗೆ ಬೇರೆ ಪರಿಹಾರ ಘೋಷಣೆ ಮಾಡ್ತಾರೆ ತಿಳ್ಕೊಂಡು. ಆದರೆ ಇವರು ಹುಸಿ ಭರವಸೆಗಳು ಯಾವುದೇ ಒಂದು ಭರವಸೆ ಕೊಡದೆ ಆ ರೀತಿ ಬದಲಾವಣೆ ಮಾಡಿ ಹೋಗ್ಬಿಟ್ಟು ಬಂದವಳೆ. ಇವತ್ತು ಕ್ಷೇತ್ರದ ಬಗ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಬಂದವಳೆ. ಆದರೂ ಕೂಡ ಅನೇಕ ವಿಷಯಗಳು, ಸುಮಾರು ವಿಷಯಗಳು ಹೇಳಿದ್ದಾರೆ. ನಮ್ಮ ದೇಶಪಾಂಡೆ ಅವರು ಹೇಳಿದಂತ ಅನೇಕ ವಿಷಯಗಳು ಇವತ್ತು ಮುಂದೆ ಇಟ್ಟಿದ್ದಾರೆ ಬಂದವಳೆ. ಕಳೆದ ಒಂದು ಅವಧಿಯಲ್ಲಿ ಶಾಸಕ ಅರ್ಧಪಾಂಡೆ ಅವರು, ಮಾಜಿ ಶಾಸಕ ಅರ್ಧಪಾಂಡೆ ಅವರು DCC ಮುಖಾಂತರ, ಬ್ಯಾಂಕಿನ ಮುಖಾಂತರ, ಸೊಸೈಟಿ ಮುಖಾಂತರ ಇವತ್ತು ಅನೇಕ ಜನರಿಗೆ ರೈತರಿಗೆ ಹಂಗೆ ನೋಡ್ಬೇಕು. ಏನ್ ರೈತರ ಕಣ್ಣು ಕಾಣಲ್ಲ? ರೈತರು ಹೋಗಿ ನೋಡ್ಬೇಕು. ಅಲ್ಲಿ ಇವ್ರು ನೋಡಪ್ಪ, ನಮ್ ಬಗ್ಲಾಗ ಯಾರು ಶರಣಗೌಡ ಡಾಕ್ಟ್ರ್ ಮೇಲೆ ಎಲ್ಲ ತಿರುಗಾಡತನು, ಎಲ್ಲ ಹಳ್ಳಿಗಳು ಹೋಗತನು. ರೈತರು ಎಲ್ಲರನ್ನ ಕರ್ಕೊಂಡು ತಿರುಗಾಡತನು. ರೈತರದು ನೀವು ನೋಡ್ಬೇಕಪ್ಪ. ಶರಣ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇದ್ದೀರಿ ನೀವು, ಅವ್ರು ಇನ್ನ ಪಾಪ ಶಾಸಕರಾರ. ನೀವು ಬಂದು ನೋಡಿ ಎಲ್ಲ ರೈತರಿಗೆ ಅಕೌಂಟ್ 1 ಲಕ್ಷ ತನಕ ನಮ್ಗೆ ಇದ್ದಿ, ನಾವೇ ಇದ್ವಿ ರಾಜ್ಕುಮಾರ್ ಇದ್ದಾಗ. ನಾವು ಮೆಣತಿಗೆ 50,000, ನನಗೆ 50,000. ಅವನಪ್ಪ ನಾವ್ ನೋಡ್ರಿ ಪಿಂಡಿದಾಗಿರಿ. ಬಿದ್ದಿಲ್ಲ ಅಂದ್ರೆ ಮಾತಾಡ್ತೀವಿ. 2 ವರ್ಷ ಆಯ್ತು, 1 ರೂಪಾಯಿ ಬಿದ್ದಿಲ್ಲ. ನಮ್ಮ ಬೇಡಿಕೆ ಚಿಂಚೋಳಿ ಮತ್ತು ಸೇಡಂ ತಾಲೂಕಾ ಅತಿವೃಷ್ಟಿ ಪೀಡಿತ ಪ್ರದೇಶ 100ಕ್ಕೆ 100ರಷ್ಟು ಘೋಷಣೆ ಮಾಡಿ, ಹಂಗೆ ಹಿಡ್ಕೋರಿ. ಒಂದು ನಿಮಿಷ ಹೇಳೇ ಬಿಡ್ತೀನಿ, ಮೊದಲು ಹೇಳಿ ಮಾತಾಡ್ಬೇಡಿ. 100ಕ್ಕೆ 100ರಷ್ಟು ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ, ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡಿ 25,000 ತಕ್ಷಣಕ್ಕೇನೆ ಪರಿಹಾರವನ್ನ ಪ್ರತಿ ಎಕರೆ ಘೋಷಣೆ ಮಾಡಬೇಕು. ಮತ್ತ ಮಧ್ಯಂತರವಾಗಿ ಮನೆ ಬಿದ್ದಿರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಡಬೇಕು. ಪೂರ್ಣ ಮನೆ ಕಳ್ಕೊಂಡವರಿಗೆ 5 ಲಕ್ಷ, ಅರ್ಧ ಮನೆ ಬಿದ್ದವರಿಗೆ 2.5 ಲಕ್ಷ ಕೊಡ್ಬೇಕಂತ ನಮ್ಮ ಆಗ್ರಹ ಇದೆ. ರಸ್ತೆ ಗುಂಡಿಗಳು ಹಾಳಾಗಿ ಹೋಗಿದ್ದಾವೆ, ರಸ್ತೆ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಅನಾವಶ್ಯಕವಾಗಿ ಚುನಾಯಿತ ವ್ಯವಸಾಯ ಸಹಕಾರಿ ಸಂಘಗಳನ್ನ ಇಲ್ಲಿರ್ತಕ್ಕಂಥ ಸಹಾಯಕ ಉಪನಿಬಂಧಕರು ರಾಜಕೀಯ ಪ್ರೇರಿತವಾಗಿ ಅವುಗಳನ್ನು ಸೂಪರ್ ಸೀಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. 8 ದಿನದ ಒಳಗಾಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಉಗ್ರವಾಗಿ ಸೇಡಂ ಬಂದ್ ಮಾಡೋ ಮುಖಾಂತರ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದ. ಅಲ್ಲಿ ರೈತರೇ ಆಡಳಿತ ಮಂಡಳಿ ಸದಸ್ಯರಿದ್ದಾರೆ, ರೈತರೇ ಮತದಾರರಿದ್ದಾರೆ, ರೈತರ ಮುಖಾಂತರ ಆಡಳಿತ ಬಂದಿದೆ, ಅಂತದನ್ನು ಮಾಡಿದ್ದಾರೆ. ಮತ್ತು ವ್ಯವಸಾಯ ಸಹಕಾರಿ ಸಂಘಗಳ ಮುಖಾಂತರ DCC ಬ್ಯಾಂಕಿನಿಂದ ರೈತರ ಕಷ್ಟದಲ್ಲಿದ್ದಾರೆ. 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಕೊಡಿಸ್ಕೊಡ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಇವತ್ತು ನಾವು ಸಾಂಕೇತಿಕ
ಹತ್ರ ಹೋಗ್ಬೇಕಾಗಿರುವಂತ ಅವ್ರಿಗೆ ನಾವು ಕಳಿಸ್ಬಿಡ್ತೀವಿ. ಆಮೇಲೆ ಮನೆ ನಷ್ಟ ಆಗಿರೋದಕ್ಕೆ ಬೆಳೆ ನಷ್ಟಕ್ಕೆ ಆಲ್ರೆಡಿ ನಮ್ಗೇನು SDRF NDRF ನಾಮ್ಸ್ ಪ್ರಕಾರ ಏನೇನಿದೆ ನಾವೆಲ್ಲನೂ ಪ್ರೊಸೆಸ್ ಮಾಡ್ತಾ ಇದ್ದೀವಿ. ಒಂದು ವರದಿ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಕೊಟ್ಟಿದ್ದೀವಿ. ಎಲ್ಲ ತಾಲೂಕುಗಳದ್ದು ಎಂಟೈರ್ ಜಿಲ್ಲೆಯಿಂದ ಎಲ್ಲದಕ್ಕಿಂತ ಹೈಯೆಸ್ಟ್ ಏನು ಲಾಸ್ ಏರಿಯಾ ನಮ್ಮದಿದೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯದು ಹೈಯೆಸ್ಟ್ ಇದೆ. 1,05,000 ಚಿಲ್ಲರೆ ಹೆಕ್ಟೇರ್ಗಳದ್ದು ಲಾಸ್ ಕೊಟ್ಟಿದ್ದೀವಿ. ಸ್ಟೇಟಲ್ಲೇ ಹೈಯೆಸ್ಟ್ ಲಾಸ್ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಕಲಬುರಗಿ. ಅದು ಆಲ್ರೆಡಿ ಕೊಟ್ಟಿದ್ದಾರೆ. ಅದು ಕ್ಯಾಬಿನೆಟ್ ಅಂತ ಗೌರ್ಮೆಂಟ್ ಏನು ಡಿಸಿಷನ್ ತಗೋಬೇಕು ಅದೆಲ್ಲಾನು ಫಾರ್ಮ್ಸು ಎಲ್ಲ ನಮ್ಮ ಸಬ್ ಡಿವಿಷನ್ ಎಂಟೈರ್ 4 ತಾಲೂಕುಗಳ ಬಗ್ಗೆ ನಾನು ಹೇಳ್ಕೊಂಡ್ರೆ ಎಲ್ಲ ಫಾರ್ಮ್ಸನ್ನು ಎಲ್ಲರೂ JD ಅವ್ರಿಗೆ ಬಂದಿದ್ದು ಅಗ್ರಿಕಲ್ಚರ್ ಅವ್ರ ಮುಖಾಂತರ ಗೌರ್ಮೆಂಟ್ ಪೋರ್ಟಲೆಲ್ಲ ಅಪ್ಡೇಟ್ ಮಾಡ್ತಾರೆ. ಅದರದ್ದು ಪರಿಹಾರದ ಏನು ಸರ್ಕಾರ ನಿರ್ಣಯ ತಗೊಳ್ಳೋದು ಉಳಿದಿರ್ತಕ್ಕಂಥ ಮನೆ ನಷ್ಟ ಆಗಿರೋದು NDRF ನಾಮ್ಸ್ ಪ್ರಕಾರ ಅಲ್ಲಿಂದ ತಹಸೀಲ್ದಾರ್ಗಳಿಂದ ಆಲ್ರೆಡಿ ಎಲ್ಲ ವರದಿಗಳು ಬಂದಿದ್ದಾವೆ ಇಲ್ಲಿವರೆಗೆ ಆಗಿರೋದು. ಈಗ ಕಳೆದ 3-4 ದಿವಸದಲ್ಲಿ ಏನು ಮನೆಗಳು ಬಿದ್ದಿದ್ದಾವೆ ನಷ್ಟ ಆಗಿದೆ ಅದು ಬಂದಿಲ್ಲ. ಉಳಿದಿರೋದು ಆಗಸ್ಟಲ್ಲಿ ನಾವು ನೋಡಿದಲ್ಲಿ 10ನೇ ತಾರೀಕಿಂದ 20ನೇ ತಾರೀಕುವರೆಗೂ ಮಳೆ ಜಾಸ್ತಿ ಯಾವಾಗ ಮನೆಗಳು ಬಿದ್ದಿದ್ದಾವೆ ಅವೆಲ್ಲವರದ್ದು ಪರಿಹಾರ ಆಲ್ರೆಡಿ ನೀಡಲಾಗಿದೆ. ಕೆಲವು ಕಡೆ ಅರ್ಜೆನ್ಸಿ ಇದ್ದಲ್ಲಿ ನಾವು ಏನಂತಾರೆ ಘಟನೋತ್ತರ ಮಂಜೂರಾತಿ ತಗೊಂಡು ಮುಂಚೆನೇ ದುಡ್ಡುಗಳು ಅವರಿಗೆ ಕೊಡ್ತಾ ಇದ್ದೀವಿ. ಯಾರ ನಷ್ಟ ಆಗಿದೆ ಮನೆ ಯಾರು ಬಿದ್ದಿದೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಕೆಲವು ತಾಲೂಕಲ್ಲಿ ಕೊಟ್ಟಿದೆ, ಕೆಲವು ತಾಲೂಕಲ್ಲಿ ಏನೋ ಅಪ್ರೂವಲ್ ತೊಗೊಂಡ್ಬಿಟ್ಟು ಕೊಡ್ತಾ ಇದ್ದೀವಿ. ಅದಕ್ಕೆ ಯಾರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಹೋಗೋ ಅವಶ್ಯಕತೆ ಇರೋದಲ್ಲ, AC ಹಂತದಲ್ಲಿ ಅದು ಮಾಡ್ತಾ ಇದ್ದೀವಿ. ಇನ್ ಕೇಸ್ ಯಾರನ್ನ ಮನೆ ಬಿದ್ದು ಇನ್ನೂ ಅವ್ರಿಗೆ ಪರಿಹಾರ ಈಗ ಲಾಸ್ಟ್ ಒಂದು ವಾರದ ಬಿಟ್ಟು ಹೇಳಿ ಹಳೆಯದು ಬಂದಿಲ್ಲ ಅಂದರೆ ನೀವು ದಯವಿಟ್ಟು ನನ್ನ ಹತ್ರ ಬನ್ನಿ, ನಿಮ್ಮ ವಿಷಯ ಹೇಳಿ ಯಾವ ತಾಲೂಕದಂತ ಆ ಮನೆಯದು ಏನು ಆಲ್ರೆಡಿ ನಾಮ್ಸ್ ಇದೆ ಅದಕ್ಕೆ ಯಾರಿಗೆ ಜಾಸ್ತಿ ಕಡಿಮೆ ಅಂತ ಕೊಡಕ್ಕೆ ಬರೋದಿಲ್ಲ. ಒಂದು ಎರಡನೇ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ದುಡ್ಡು ಬರುತ್ತೆ. ಮಧ್ಯದಲ್ಲಿ ಯಾರೋ ಮಧ್ಯವರ್ತಿಗಳು ಇರೋದಿಲ್ಲ. ಕೆಲವು ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಅವು ಯಾವ ಇಲ್ಲ ಅಂತ ತಗೊಂಡ್ಬನ್ನಿ. ಯಾರ್ದು ಮನೆ ಬಿದ್ದಿದೆ ಕೊಟ್ಟಿಲ್ಲ ಪರಿಹಾರ ಅಂತ ಈ ಲಾಸ್ಟ್ ಒಂದು ವಾರ ಕಾಂಗ್ರೆಸ್ ಲೀಡರ್ ಹೇಳೋದಕ್ಕೆ ಮಾಡ್ಲತ್ತಾರ ಸರ್. ಇಲ್ಲ ಅಂತದ್ದು ಯಾವುದೂ ಇಲ್ಲ. ನಾವು ಆಡಳಿತ ವರ್ಗದಲ್ಲಿ ಯಾವುದೋ ಪಾರ್ಟಿ ನಮಗಿಲ್ಲ. ನೀವು ಯಾರನ್ನ ಇದ್ರೆ ದಯವಿಟ್ಟು ನನ್ನ ಹತ್ರ ತಗೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೇನೆ. ಆಮೇಲೆ ವ್ಯವಸಾಯ ಸಹಕಾರಿ ಸಂಘಗಳು ಸೂಪರ್ ಸೀಡ್ ಮಾಡ್ತಾ ಇದ್ದಾರೆ. ಅಲ್ಲ ಆ ಸಂಘದ ಏನಂದ್ರೆ ನನ್ನ ಜೂರಿಸ್ಡಿಕ್ಷನ್ ಬರೋದಿಲ್ಲ. ನಾನು ಜಿಲ್ಲಾಧಿಕಾರಿಗಳು ಅವರಿಗೆ ಈ ಸಂದರ್ಭದಲ್ಲಿ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ರೈತರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.